Greetings in the matchless name of Jesus Christ. ಯೇಸು ಕ್ರಿಸ್ತನ ಒಂದು ಸರಿಸಾಟಿ ಇಲ್ಲದ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ಅಭಿನಂದಿಸುತ್ತೇನೆ. Welcome to this Kannada episode of Ebenezer Ministries. ಈ ಭಾನುವಾರ ಆರಾಧನೆ ಕೂಟದಲ್ಲಿ ಎಬೆನೆಜ್ ಮಿನಿಸ್ಟ್ರಿಯ ಮೂಲಕವಾಗಿ ನಿಮ್ಮೆಲ್ಲರನ್ನು ಸಹ ನಾನು ಸ್ವಾಗತಿಸುತ್ತೇನೆ. For today's meditation, let us turn to Zechariah chapter 12, verse 10. ಈ ದಿನ ನಾವು ಧ್ಯಾನ ಭಾಗಕ್ಕೆ ಹೋಗೋಣ. ಜಕಾರಿಯನ ಒಂದು ಪ್ರವಾದನ ಗ್ರಂಥವನ್ನು ತೆರೆಸಿಕೊಳ್ಳೋಣ. 12ನೇ ಅಧ್ಯಾಯ 10ನೇ ವಚನಕ್ಕೆ. I will pour out upon the house of David and upon the inhabitants of Jerusalem the spirit of grace and supplication. And they shall look earnestly upon me, whom they have pierced them. And they shall mourn for him as one mourns for his only son, and shall be in bitterness for him as one who is in bitterness for his firstborn. ದಾವೀದನ ವಂಶದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ತಾವು ಈರಿದವರನ್ನು ದಿಟ್ಟಿಸಿ ನೋಡುವರು. ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು. ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖಪಟ್ಟಂತೆ ಅವನಿಗಾಗಿ ದುಃಖಿಸುವರು. This is a prophecy about the end time. ಇದು ಒಂದು ಪ್ರವಾದನೆ ಆಗಿದೆ ಅಂತ್ಯಕಾಲದಲ್ಲಿ. Jesus came here to save the Jewish people. ಯೇಸು ಸ್ವಾಮಿ ಈ ಒಂದು ಯಹೂದ್ಯರನ್ನು ರಕ್ಷಿಸುವುದಕ್ಕಾಗಿ ಬಂದರು. They are the chosen people of God. ಅವರು ದೇವರು ಆರಿಸಿಕೊಂಡ ಜನವಾಗಿದ್ದರು. Jesus wanted to provide them salvation. ಯೇಸು ಸ್ವಾಮಿ ಅವರಿಗೆ ರಕ್ಷಣೆಯನ್ನು ಅನುಗ್ರಹಿಸಬೇಕಾಯ್ತು. But the Israelites rejected the gospel of Jesus Christ. ಆದ್ರೆ ಇಸ್ರಾಯೇಲರು ದೇವರ ಸುವಾರ್ತೆಯನ್ನು ತಿರಸ್ಕರಿಸಿದರು. And they crucified Jesus Christ. ಯೇಸು ಕ್ರಿಸ್ತನನ್ನ ಸಿಲುಬೆಗೆ ಏರಿಸಿದರು. When Antichrist comes and they are subjected to execution, they will look unto Jesus Christ. ಸೊ ಕ್ರಿಸ್ತ ವಿರೋಧಿಗಳು ಬರ್ತಾರೆ, ಅವರು ಉಪದ್ರವ ಪಡಿಸಿ ನಂತರ ಬಾಧಿಸ್ತಾರೆ. Then they look upon Jesus Christ, whom they have crucified. ಯೇಸು ಕ್ರಿಸ್ತನನ್ನ ಅವರು ದೃಷ್ಟಿಸ್ತಾರೆ, ಆತನ ಸಿಲುಬೆಗೇರಿಸಿದ ಯೇಸು ಕ್ರಿಸ್ತನನ್ನ. The Bible says, look at Jesus Christ who died on the cross. ಸೊ ಸಿಲುಬೆ ಮೇಲೆ ಮರಣ ಹೊಂದಿದಂತ ಯೇಸು ಕ್ರಿಸ್ತನನ್ನ ದೃಷ್ಟಿಸಿ. It is for your sin that Jesus became a sacrifice. ನಿಮ್ಮ ಒಂದು ಪಾಪದ ನಿಮಿತ್ತವಾಗಿ ಆತನು ಆ ಒಂದು ತ್ಯಾಗ ಮಾಡಬೇಕಾಗಿತ್ತು. When you sin, you are again hurting. ನೀವು ಪಾಪ ಮಾಡುವಾಗ ನೀವು ಪದೇ ಪದೇ ಮತ್ತೆ ಆತನನ್ನ ನೋವುಪಡಿಸಿದ ರೀತಿಯಲ್ಲಿ. I repeat, when you sin, you are again hurting Jesus Christ. ನಾವುಗಳು ಪಾಪಗಳನ್ನು ಮಾಡ್ತಾ ಹೋಗುವಾಗ ಮತ್ತೆ ಯೇಸು ಕ್ರಿಸ್ತನನ್ನು ಗಾಯಗೊಳಿಸಿದ ರೀತಿ ಆಗುತ್ತದೆ. The atonement of great sacrifice is for you. ಆ ಒಂದು ಸಂಪೂರ್ಣ ಯಜ್ಞವಾಗಿದ್ದು ಆತನ ಒಂದು ಕೃಪೆಯಿಂದನೇ. The Jews pierced the heart of Jesus Christ by sinning. ಯೇಸು ಕ್ರಿಸ್ತನನ್ನ ಹೃದಯವನ್ನು ಚೂರು ಮಾಡಿದ್ದು ನಮ್ಮ ಪಾಪದ ನಿಮಿತ್ತವಾಗಿ. King Jesus should pierce the heart of the sinner. ನಾವು ಯೇಸು ಕ್ರಿಸ್ತನನ್ನು ನಾವು ದೃಷ್ಟಿಸುವಾಗ ನಮ್ಮ ಹೃದಯಗಳು ಒಡೆದಂತ ಸ್ಥಿತಿಗೆ ಆಗೋಗುತ್ತೆ ನಮ್ಮ ಪಾಪ ಮಾಡುವಾಗ. Every drop of blood is for your salvation. ಆತನು ಸುರಿಸಿದ ಒಂದೊಂದು ರಕ್ತ ಕಣವು ನಮ್ಮ ರಕ್ಷಣೆಗೋಸ್ಕರವಾಗಿ. The supreme sacrifice is to lift you up. ಆ ಶ್ರೇಷ್ಠವಾದ ಯಜ್ಞವು ನಮ್ಮನ್ನ ಮೇಲೆ ತರುತ್ತದೆ. This shows his love for us. ಆತನ ಪ್ರೀತಿಯನ್ನು ನಮಗೆ ತೋರಿಸಿಕೊಡುತ್ತದೆ.
For our sake, he became poor to make us rich. ನಮ್ಮನ್ನು ಶ್ರೀಮಂತರಾಗಿ ಮಾಡುವುದಕ್ಕೆ ಆತನು ತಾನೇ ಬಡವನಾದನು. God himself taking the form of worthless human being. ಸ್ವತಃ ದೇವರಾಗಿದ್ದು ಆತನು ಮನುಷ್ಯನ ರೂಪವನ್ನು ತಾಳಿಕೊಳ್ಳಬೇಕಾಯಿತು. Repentance for sin is the work of Holy Spirit. ಪಾಪಕ್ಕೆ ಪಶ್ಚಾತ್ತಾಪ ಪಡುವುದು ಪವಿತ್ರಾತ್ಮನ ಕಾರ್ಯವಾಗಿದೆ. We need brokenness of heart. ನಮ್ಮ ಹೃದಯಗಳು ಮುರಿಯಲ್ಪಡುವಂತ ಸ್ಥಿತಿ ಎದುರಾಗಬೇಕು. Look at Jesus with your spiritual eye. ನಮ್ಮ ಆತ್ಮಿಕ ಕಣ್ಣುಗಳಿಂದ ಯೇಸು ಕ್ರಿಸ್ತನನ್ನು ನಾವು ದೃಷ್ಟಿಸಬೇಕು. Look with faith in Jesus Christ. ನಾವು ನಂಬಿಕೆಯಿಂದ ಯೇಸು ಕ್ರಿಸ್ತನನ್ನು ನೋಡಬೇಕು. There is life in him. ಆತನಲ್ಲಿ ಜೀವ ಉಂಟು. The thief and centurion looked at Jesus Christ. ಅಲ್ಲಿ ಕಳ್ಳರು ಮತ್ತೆ ಆ ಒಂದು ಶತಾಧಿಪತಿ ಯೇಸು ಸ್ವಾಮಿಯನ್ನ ದೃಷ್ಟಿಸಿದರು. They testified that Jesus is the Son of God. ಅವರೇ ಸಹ ಸಾಕ್ಷೀಕರಿಸಿದರು ಯೇಸು ಕ್ರಿಸ್ತನು ದೇವರ ಮಗನು ಅಂತ. Jesus carried your sins, then why can't you believe him? ಯೇಸು ಸ್ವಾಮಿ ನಮ್ಮೆಲ್ಲರ ಪಾಪಗಳನ್ನು ಆತನು ಹೊತ್ತುಕೊಂಡಿದ್ದಾನೆ, ಯಾಕೆ ಆತನು ನಂಬಬಾರದು? The sinner receives the saving grace and spirit of supplication. ಆ ಪಾಪಿಯಾದಂತ ವ್ಯಕ್ತಿಯು ದೇವರ ಕೃಪೆಯನ್ನು ಮತ್ತು ಆತನ ಆತ್ಮದ ಪ್ರಾರ್ಥನೆಯನ್ನು ಆತ ಹೊಂದಿಕೊಳ್ಳುತ್ತಾನೆ. That convinces him about sin, righteousness and judgment. ಆ ಒಂದು ಸಂಗತಿ ಆ ಪಾಪದ ಅರಿವನ್ನು ಮತ್ತು ನೀತಿಯ ಅರಿವನ್ನು, ನ್ಯಾಯ ತೀರ್ಪಿನ ಅರಿವನ್ನು ಹುಟ್ಟಿಸುತ್ತದೆ. As Jerusalem is supernaturally defended and spirit is poured out on the nation of Israel, they will turn to Jesus, the pierced one. ಯೆರೂಸಲೇಮು ಆ ಒಂದು ಅತಿ ಸರ್ವಭೌಮವಾದಂತದನ್ನ ವಿರೋಧಿಸಿ ಅವರ ಮೇಲೆ ದೇವರ ಆತ್ಮವನ್ನು ಸುರಿಸಿ ಇಸ್ರಾಯೇಲರ ಮೇಲೆ ಯೇಸು ಸ್ವಾಮಿಯ ಕಡೆಗೆ ಅವರು ತಿರುಗಿಕೊಳ್ತಾರೆ ಮುರಿಯಲ್ಪಟ್ಟಂತ ಸ್ಥಿತಿಯಲ್ಲಿ. His head was pierced with the thorns, his hand and feet were pierced with nails, and a spear pierced his side. ಆತನ ತಲೆ ಮೇಲೆ ಮುಳ್ಳು ಕಿರೀಟಗಳನ್ನ ಹಾಕಿಸಲ್ಪಟ್ರು. ಆತನ ಕೈಗಳಿಗೆ ಮತ್ತೆ ಮಳೆ ಹೊಡೆಯಲ್ಪಟ್ಟರು. ನಂತರ ಅವರೆಲ್ಲರೂ ಸಹ ಯೋಗ್ಯವಾದ ಒಳ್ಳೆಯ ಕಡೆಗೆ ಕುರುಬರಾದರು. They will turn from worthless shepherds to the good shepherds. ಯೋಗ್ಯತೆ ಇಲ್ಲದಂತಹ ಕುರುಬರಾಗಿದ್ದರು ಯೋಗ್ಯ ಉಳ್ಳವರ ಕುರುಬರಾದರು. We are drawn to him in humble repentance. ನಾವುಗಳು ಸಹ ಆತನ ಬಳಿಗೆ ಕೊಂಡೊಯ್ತೇವೆ ದೀನತೆ ಉಳ್ಳವರಾಗಿ ತಗ್ಗಿಸಿಕೊಳ್ಳುತ್ತಾ ಪಶ್ಚಾತ್ತಾಪ ಪಡುತ್ತಾ. They will realize that they crucified Jesus Christ and they bear responsibility for the crucifixion of the Savior. ಸೊ ಅವರೆಲ್ಲರೂ ಸಹ ಆತನ ಒಂದು ಶಿಲುಬೆಯ ಮರಣದ ನಿಮಿತ್ತವಾಗಿ ಅವರು ತಿಳಿಯಲ್ಪಟ್ರು. ಮತ್ತೆ ಅವರಿಗೆ ಒಂದು ಜವಾಬ್ದಾರಿ ಇತ್ತು. ಸೊ ಅದು ರಕ್ಷಕನ ಎದುರು ನೋಡುವಂತದ್ದು. They will turn to Jesus in repentance, mourning for their past rejection of Jesus. ಯೇಸು ಕ್ರಿಸ್ತನನ್ನ ತಿರಸ್ಕರಿಸಿದ ಆ ಒಂದು ನಿಮಿತ್ತವಾಗಿ ಅವರು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳುತ್ತಾರೆ. They pray for mercy and forgiveness. ಅವರು ಪ್ರಾರ್ಥಿಸಿಕೊಳ್ಳುತ್ತಾರೆ ದೇವರ ಕರುಣೆ ಮತ್ತು ಕ್ಷಮಾಪಣೆಗಾಗಿ. The mourning will be deep as it for an only son. ಅವರು ಆ ಒಂದು ಗೋಳಾಡುವಂತದ್ದು ಆಳವಾಗಿ ಆತನ ಮಗನಿಗಾಗಿಯೇ. A sense of intense shame and true repentance. ಸೊ ಮಾಡಿದಂತ ಎಲ್ಲ ಪಾಪಕ್ಕೆ ಅದು ಒಂದು ಅವಮಾನ ತರ ಒಂದು ಯೋಚಿಸಿ ನಿಜತ್ವವಾಗಿ ಅವರು ಪಶ್ಚಾತ್ತಾಪ ಪಡ್ತಾರೆ. Firstborn was synonymous with the most beloved. ಮೊದಲನೇ ಒಂದು ಪ್ರಥಮ ಫಲವಾಗಿರುವಂತದ್ದು ಅದು ಆತನಿಗೆ ಶ್ರೇಷ್ಠವಾದಂತದ್ದಾಗಿದೆ, ಆತನಿಗೆ ಪ್ರಿಯನಾದಂತದ್ದಾಗಿದೆ. Romans chapter 11 verse 26. ನಾವು ರೋಮಾಪುರ ಪತ್ರಿಕೆ 11ನೇ ಅಧ್ಯಾಯ 26ನೇ ವಚನವನ್ನು ನೋಡುವುದಾದ್ರೆ, And so all Israel will be saved
as it is written, the deliverer will come from Zion, he will banish ungodliness from Jacob. ಇಲ್ಲಿ ನಾವು ನೋಡಲ್ಪಡ್ತೀವಿ. ಆ ಮೇಲೆ ಇಸ್ರೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ ಬಿಡಿಸುವವನು ಚಿಯೋನಿನೊಳಗಿಂದ ಹೊರಟು ಬಂದು ಯಾಕೋಬನಲ್ಲಿ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವನು. First we look at Jesus, then we mourn for our sins. ನಾವು ಯೇಸು ಕ್ರಿಸ್ತನನ್ನು ನೋಡಿ ನಮ್ಮ ಪಾಪಗಳಿಗಾಗಿ ನಾವು ದುಃಖ ತಪ್ತರಾಗಿ ತಿರುಗಿಕೊಳ್ಳಬೇಕು ಆತನ ಕಡೆಗೆ. There will be great mourning for their sins as in the day of atonement. ಆ ಒಂದು ಯಜ್ಞ ಅರ್ಪಿಸುವ ಒಂದು ಸಮಯದಲ್ಲಿ ಅವರು ಮಾಡಿದಂತ ಎಲ್ಲ ಪಾಪಗಳಿಗೆ ಅವರು ಮನ ತಿರುಗುವಂತದಾಗಿದೆ. That is the national mourning over their greatest sin of rejecting Jesus Christ. ಯೇಸು ಕ್ರಿಸ್ತನನ್ನ ತಿರಸ್ಕರಿಸೋದಕ್ಕೆ ಅವರು ಆ ಒಂದು ಮನ ತಿರುಗುವಂತದ್ದು ಒಂದು ಅತಿ ಮುಖ್ಯವಾದದ್ದಾಗಿತ್ತು ಆ ದಿನಗಳಲ್ಲಿ ಇಡೀ ದೇಶವೇ. The first born rose from the dead. ಆತನು ಮರಣದಿಂದ ಜಯಿಸಿ ಬಂದಂತ ದೇವರು. The Israelites will accept Jesus Christ now as the true Messiah. ನಿಜವಾಗ್ಲೂ ಸಹ ಇಸ್ರಾಯೇಲರಾದವರು ಆ ಸತ್ಯದ ರಕ್ಷಕನನ್ನು ಅಂಗೀಕರಿಸ್ತಾರ. Every man will feel guilty of piercing Jesus. ಯೇಸು ಕ್ರಿಸ್ತನನ್ನ ಆತನು ಬಾಧೆಪಡಿಸಿದ್ದು, ಆತನನ್ನ ಮುರಿಸಲ್ಪಟ್ಟಿದ್ದು ಅದು ಆತನಿಗೆ ದುಃಖ ತರುವಂತದಾಗಿದೆ. During the period of great tribulation, the Israelites recognize the deliverer is Jesus Christ. ಆ ಕಷ್ಟದ ಹಾದಿಯಲ್ಲಿ ಹಾದು ಹೋಗುವಾಗ, ಆ ಬಾಧೆಗಳ ಹಾದಿಯಲ್ಲಿ ಹಾದು ಹೋಗುವಾಗ ಇಸ್ರಾಯೇಲ್ ಜನಗಳು ಎದುರು ನೋಡ್ತಾರೆ, ಆ ಬಿಡುಗಡೆಯ ವಿಮೋಚಕನು ನಮಗೆ ಬೇಕು ಅನ್ನೋದನ್ನ